ಇಲ್ಲಿ ಮೇಲೂ ಕೀಳಿಲ್ಲ, ಎಲ್ಲ ಸಮ. ಡಯೋಜಿನ್ಸ್ ಗ್ರೀಸ್ ದೇಶದ ಬಹಳ ದೊಡ್ಡ ಸಂತ. ನಮ್ಮಲ್ಲಿ ಹೇಗೆ ಸರ್ವಜ್ಞಮೂರ್ತಿ ಇದ್ದಾನೋ ಹಾಗೆ ಡಯೋಜಿನ್ಸ್ ಆ ದೇಶದಲ್ಲಿದ್ದ. ಆತನ ಮೈಮೇಲೆ ಅತ್ಯಲ್ಪ ಬಟ್ಟೆ, ಕೈಯಲ್ಲಿ ಒಂದು ಕಟ್ಟಿಗೆ, ಮಗ್ಗುಲಲ್ಲಿ ಒಂದು ನಾಯಿ. ಇಷ್ಟು ಬಿಟ್ಟರೆ ಆತನಲ್ಲಿ ಯಾವ ವಸ್ತುಗಳೂ ಇರಲಿಲ್ಲ. ಒಂದು ಗಿಡವೇ ಆತನ ಮನೆ. ಒಂದು ಸಲ ಒಬ್ಬ ಅಧಿಕಾರಿ ಡಯೋಜಿನ್ಸ್ನನ್ನು ಕಾಣಲಿಕ್ಕೆ ಬಂದ. ಆತನ ಮಾತುಗಳನ್ನು ಕೇಳಿ ಬಹಳ ಪ್ರಭಾವಿತನಾಗಿದ್ದ. ಆ ಕಾಲಕ್ಕೆ ಅಥೆನ್ಸ್ ಪಟ್ಟಣದಲ್ಲೆಲ್ಲ ಡಯೋಜಿನ್ಸ್ನ ಪ್ರಭಾವ. ಆತ ನುಡಿದ, ಗುರುಗಳೇ, ತಾವು ದೊಡ್ಡ ಜ್ಞಾನಿಗಳು. ತಮ್ಮ ಮಾತುಗಳನ್ನು ಕೇಳಿ ಸಾವಿರ ಸಾವಿರ ಜನ ತೃಪ್ತಿಪಟ್ಟವರು ನಾಡಿನಲ್ಲಿದ್ದಾರೆ. ತಮ್ಮಂಥವರ ಮಾತುಗಳಿಂದ ಮನಸ್ಸಿಗೆ ಸಮಾಧಾನವಾಗುತ್ತದೆ. ತಮ್ಮ ಸೇವೆಗಾಗಿ ಒಂದು ವಿಶಾಲವಾದ ಮನೆ ಕಟ್ಟಿಕೊಡುವೆ ಇಚ್ಛೆ ನನ್ನದು. ಅದನ್ನು ತಮ್ಮ ಪದತಲದಲ್ಲಿ ಅರ್ಪಿಸುತ್ತೇನೆ. ತಾವು ಸ್ವೀಕರಿಸಿ ಹರಸಬೇಕು. ಆವಾಗ ಡಯೋಜಿನ್ಸ್ ಹೇಳುತ್ತಾನೆ, ನೋಡು ಗೆಳೆಯನೇ, ನಾನು ಈ ಗಿಡದ ಕೆಳಗೆ ಕುಳಿತುಕೊಂಡೇ ಜ್ಞಾನೋದಯ ಮಾಡಿಕೊಂಡೆ. ನನಗೆ ಈ ಗಿಡದ ನೆರಳು ಪ್ರಿಯ. ಅದರಿಂದ ಸಂತಸ. ಭವ್ಯ ಮಹಲಿನಲ್ಲಿದ್ದರೂ ಇಷ್ಟು ಸಂತಸ ಆಗದು. ಆದ್ದರಿಂದ ನನಗೆ ಅರಮನೆಗಳ ಅವಶ್ಯಕತೆ ಇಲ್ಲ. ನಿನಗೆ ಒಂದು ವೇಳೆ ನನ್ನ ಆತ್ಮಜ್ಞಾನ ಕೇಳಬೇಕೆನ್ನುವ ಇಚ್ಛೆ ಇದ್ದರೆ ನೀನೇ ಅರಮನೆ ಬಿಟ್ಟು ಹೊರಗೆ ಬರಬೇಕೇ ವಿನಃ ನನ್ನನ್ನು ಅರಮನೆಯೊಳಗೆ ಕರೆದೊಯ್ಯುವುದಲ್ಲ. ನನ್ನ ಮಾತುಗಳು ಅರ್ಥವಾಗಬೇಕಿದ್ದರೆ ನೀನು ನಿನ್ನ ಪರಿಸರವನ್ನು ತ್ಯಜಿಸಿ ದೂರದ ಈ ಸ್ಥಾನಕ್ಕೆ ಬರಬೇಕು. ಇಲ್ಲಿ ನಿನ್ನದನ್ನು ನೀನು ಮರೆಯಬಲ್ಲೆ. ಇಲ್ಲಿ ಮೇಲೂ ಕೀಳಿಲ್ಲ, ಎಲ್ಲ ಸಮ. ಶುಭವಾಗಲಿ. ಸಿದ್ದೇಶ್ವರ ಶ್ರೀ